ಹಾಯ್, ಹಲೋ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಬಿಸಿ ಪ್ರಿಪ್ರೇಷನ್ ನಡೀತದೆ. ವರಮಹಾಲಕ್ಷ್ಮಿ ಹಬ್ಬ ನಾಳೆ. ಸೊ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಮಾಡ್ತಾಯಿದ್ದೀವಿ ಪೂಜೆನ. ಬಟ್ ಸ್ಯಾರಿ ಎಲ್ಲ ತಂದಿದ್ದೆ, ತುಂಬ ದಿನದಿಂದನೇ ತಂದಿಟ್ಟಿದ್ದೆ. ಸೊ ಹಾಗಾಗಿ ಸಿಂಪಲಾಗಿ ಏನೇನು ಕ್ವಿಕ್ಕಾಗಿ ಮಾಡೋಕ್ಕಾಗುತ್ತೋ ಮಾಡೋಣ. ಪೂಜೆ ಮಾಡೋದು ನಿಲ್ಸೋದು ಬೇಡ ಅಂತ ಇದೇ ಆ್ಯಕ್ಚುಲಿ ನಿಲ್ಸೋದಲ್ಲ, ಇದೇ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಸ್ಟಾರ್ಟ್ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಹೋಗಿದ್ದೆ ಮಾರ್ಕೆಟ್ಗೆ, ಹೋಗಿ ಫ್ರೂಟ್ಸು ಎಲ್ಲ ಏನೇನು ಬೇಕು, ಫ್ಲವರ್ಸ್ ಎಲ್ಲ ತೊಗೊಂಡು ಬಂದೆ. ತುಂಬ ಎಕ್ಸ್ಪೆನ್ಸಿವ್ ಇದೆ, ಎವ್ರಿಥಿಂಗ್ ಇಸ್ ಸೋ ಎಕ್ಸ್ಪೆನ್ಸಿವ್. ಈ ಸರಿ ಬಾಳೆಕಂದು ತಂದಿಲ್ಲ, ನಮ್ಮ ಗಿಡದಲ್ಲೇ ಬೆಳೆದಿದೆ. ಸೊ ವಿ ವಿಲ್ ಪ್ಲಕ್ ಇಟ್ ಫ್ರಮ್ ದೇರ್. ಸೊ ಬನ್ನಿ ತೋರಿಸ್ತೀನಿ ಹೆಂಗಿರುತ್ತೆ ನಮ್ಮ ಸೆಲೆಬ್ರೇಷನ್ನು ಮತ್ತು ನಮ್ಮನೆ ಲಕ್ಷ್ಮಿನ ನಿಮ್ಗೆ ತೋರಿಸ್ತೀನಿ ಇನ್ ದಿಸ್ ವಿಡಿಯೋ. ಹೋಪ್ಫುಲಿ ಯು ವಿಲ್ ಲೈಕ್ ದ ವಿಡಿಯೋ. ಸೊ ಕಮ್ ವಿತ್ ಮೀ. ಸೊ ಪೂಜೆ ರೂಮ್ ಎಲ್ಲ ಕ್ಲೀನಾಗಿದೆ. ಎಲ್ಲ ಫೋಟೋಸ್ ಎಲ್ಲ ತೆಗೆದು ಧೂಳೆಲ್ಲ ಕೊಡುವೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ಎಲ್ಲ ನೀಟ್ ಮಾಡಿ. ಐಟಮ್ಸ್ ಎಲ್ಲ ಇಲ್ಲಿದೆ. ಈಗ ರೆಡಿ ಮಾಡಬೇಕು. ಇದು ಸೀರೆ, ಅಲ್ಲೂ ದ ಫುಲ್ ರಿವೀಲ್ ಲೇಟರ್. ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಆಂಟಿ ಎಲ್ಲ ವಾಶ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಇವಾಗ ಎಲ್ಲ ಒಂದೊಂದೇ ಸೆಟ್ ಮಾಡೋಕ್ಕೆ ಬರೋಣ. ನನ್ನ ಮಗ ಎದಳ್ತಾನೆ ಇಲ್ಲ, ಕೂತ್ಕೊಂಡು ಇಲ್ಲೇ ಆಟ ಆಡಬೇಕಂತೆ. ಸೊ ಕೂತಿದ್ದಾನೆ. ಸೊ ಎಸ್, ಕಮಲ. ಸೊ ಈ ಬ್ಯಾಕ್ಗ್ರೌಂಡು ನನಗೆ ಯಾವುದೋ ಟೈಮಲ್ಲಿ ಆರ್ಡರ್ ಮಾಡಿದ್ದೆ, ಹಿಂಗೆ ಇತ್ತು. ನಾನು ಇದೆಲ್ಲ ಹಾಕಬಾರ್ದು ಅಂದ್ಕೊಂಡಿದ್ದೆ, ಬಟ್ ಇತ್ತಲ್ಲ, ಇರೋದನ್ನು ಯಾಕೆ ಯೂಸ್ ಮಾಡಬಾರ್ದು ಅಂತ ಹಾಕಿದ್ದೀನಿ. ಐ ಥಿಂಕ್ ಇಟ್ಸ್ ಲುಕಿಂಗ್ ನೈಸ್. ಹೋಗಿ ಬಾಳೆ ಎಲೆ ಕಟ್ ಮಾಡ್ಕೊಂಬರೋಣ. ಇಲ್ಲೇ ನಮ್ಮದೆಲ್ಲ ಹಿಂದೆ ಇದೆ, ನಮ್ಮ ಬಾಳೆ ಗಿಡ ಇದೆ, ಕಟ್ ಮಾಡ್ಕೊತೀವಿ. ಬಾಳೆ ಎಲೆ ಕಟ್ ಮಾಡ್ಕೊಂಬಂದೆ. ಇದೊಂದೇ ನೀಟಾಗಿ ಎಲ್ಲೂ ಕಟ್ ಆಗದಿರೋ ಇದ್ದಿದ್ದು, ಬಟ್ ಇದನ್ನು ಸ್ವಲ್ಪನೇ ಯೂಸ್ ಮಾಡ್ತೀನಿ. ನಮ್ಮ ವೇದ ನೋಡಿ ಶಂಖ ಇಟ್ಕೊಂಡು ಊದ್ತಾ ಇದ್ದಾನೆ. ಜೋರಾಗಿ ಊದಬೇಕು, ಜೋರಾಗಿ, ಹಂಗಲ್ಲ ಬಾಯಲ್ಲೆಲ್ಲ. ಸೌಂಡು ಗಾಳಿ ಬಿಡಬೇಕು, ಗಾಳಿಯಿಂದ ಅದು ಸೌಂಡ್ ಮಾಡಬೇಕು. ಆ ಥರ ಪ್ರಾಕ್ಟೀಸ್ ಮಾಡಿ. ಏನು ಬೇಕು ನಿಮಗೆ? ದಿಸ್ ವಾಟ್ ವಿ ಎಂಡ್ ಅಪ್ ವಿತ್. ಸದ್ಯಕ್ಕೆ ಏನೂ ಬೇರೆ ಏನೂ ಮಾಡಬಾರ್ದು ಅಂತ ಸಿಂಪಲಾಗಿ ಹಿಂಗೆ ಬಿಡೋಣ ಅಂದ್ಕೊಂಡಿದ್ದೀನಿ. ಹಾಂ ಸರಿ. ಬೇರೆ ಊಟ ಮಾಡ್ತಾ ಇದೆಯಾ ಇಲ್ಲ ಏನು ಮಾಡ್ತಾ ಇದೆಯಾ? ಟೈಮ್ ಕರೆಕ್ಟಾಗಿ 10 ಗಂಟೆ ಆಗಿದೆ. ಊಟ ಆಯಿತು, ಎಲ್ಲ ರೆಡಿ ಆಯಿತು.
ಬೆಳಗ್ಗೆ ಎದ್ದು ಹೂವು ಹಾಕಿ ಪೂಜೆ ಮಾಡಿ ಹೊರಗಡೆ ರಂಗೋಲಿ ಎಲ್ಲ ಬಿಟ್ಟು ಹೂವು ಹಾಕಿ ಪೂಜೆ ಮಾಡಿದ್ರೆ ಆ್ಯಂಡ್ ಪ್ರಸಾದ ಮಾಡಬೇಕು ಅಫ್ಕೋರ್ಸ್. ಮಾಡಿದ್ರೆ ಐ ಥಿಂಕ್ ಐ ಶುಡ್ ಬಿ ಏಬಲ್ ಟು ಡೂ ಇಟ್ ಬಿಫೋರ್ 7:30. ಲೆಟ್ಸ್ ಸಿ. ಏನು ಕಟ್ಟಿಡಬೇಕು? ತೆಗಿಬಾರ್ದು, ಹಂಗೆ ತೋರಿಸ್ಬೇಕು. ಆ್ಯಪಲ್ ಅಲ್ಲ ಅದು, ವುಡ್ ಆ್ಯಪಲ್. ದಟ್ ಇಸ್ ಆ್ಯಪಲ್, ದಟ್ ಇಸ್ ಆ್ಯಪಲ್. ಎಸ್ ಎಸ್. ಮೂಸಂಬಿ. ಎಸ್. ಸಾಕು, ಮುಟ್ಬಾರ್ದು. ದಟ್ ಇಸ್ ಲೋಟಸ್. ಕಮ್ ಕಮ್, ಸಾಕು ಬಾ, ಸಾಕು ಬನ್ನಿ. ಅದೇ ಇಷ್ಟೇ ನೋಡಿ, ಇಷ್ಟೇ ಮಾಡಿರೋದು. ಹೂವೆಲ್ಲ ಹಾಕಬೇಕು. ಎಲ್ಲರೂ ಮಲ್ಕೊಂಡಿದ್ದೀವಿ. ಬನ್ನಿ ಸರ್, ಸರ್ ಬನ್ನಿ ಸರ್. ಗುಡ್ ಮಾರ್ನಿಂಗ್. ಬೆಳಗ್ಗೆ 5 ಗಂಟೆ. ತುಂಬ ಚಳಿ ಇದೆ. ನೀರು ಆನ್ ಮಾಡ್ಬಿಟ್ಟು ಬಂದಿದ್ದೀನಿ ಹೀಟ್ರಲ್ಲಿ. ಸೊ ಅಷ್ಟರಲ್ಲಿ ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಹೊರಗಡೆ ಎಲ್ಲ ನೀರು ಹಾಕಿ ಬರ್ತೀನಿ. ನೀರು ಕಾಯ್ದಿರುತ್ತೆ, ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊತೀನಿ. ಪೂಜೆ ಎಲ್ಲ ಆಯಿತು. ಹಿಂದೆ ತಿಂಡಿಗೆ ಎಲ್ಲ ಮಾಡಿದೆ. ನೈವೇದ್ಯ ಮಾಡಿದ್ದೆಲ್ಲ ಖಾಲಿಯಾಗಿದೆ. ವೀರ್ ತಿಂತಾ ಇದ್ದಾನೆ. ಹಾಯ್ ವೀರ್. ಹ್ಯಾಪಿ ವರಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿ. ಲಕ್ಷ್ಮಿ. ಎಸ್. ಓಕೆ. ಸೊ ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಪಟ 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 ಅಂತ ಮುಗಿಸಿ ಸಿಟ್ಟಿಗೆ ಈಗ ತಾನೇ ಕಾಫಿ ಕುಡಿತಾ ಇದ್ದೀನಿ. ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು. ನಿಧಾನಕ್ಕೆ ನೆಮ್ಮದಿಯಾಗಿ ಮಾಡಿದೆ. 6:30 ಸ್ಟಾರ್ಟ್ ಮಾಡಿದೆ. 7:30 ಆಯಿತು. 1 hour ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಮಾಡಿದೆ. ಚೆನ್ನಾಗಾಯಿತು. ನಮ್ಮನೆ ಲಕ್ಷ್ಮಿ ತೋರಿಸ್ತೀನಿ ಬನ್ನಿ ಫಸ್ಟ್. ಎಲ್ಲ ಮನೆ ಎಲ್ಲ ಕ್ಲೀನಾಗಿದೆ. ಅತ್ತೆ ತಾಂಬೂಲಕ್ಕೆಲ್ಲ ತುಂಬಿದ್ದಾರೆ. ನಮ್ಮನೆ ಲಕ್ಷ್ಮಿನ ಸೀರೆ ತುಂಬ ಕಾಂಪ್ಲಿಕೇಟೆಡಾಗಿ ಉಡ್ಸೋದು ಬೇಡ ಅಂಥೇಳಿ ಚಿಕ್ಕದಾಗಿ ಉಡಿಸ್ದೆ. ಸೊ ಎಸ್. ಫ್ಲವರ್ ಎಲ್ಲ ಹಾಕ್ತಾ ಇದ್ದಾರೆ. ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಮಾಡ. ಹಾಯ್. ಚೆನ್ನಾಗಿ ಮಲಗಿ ಸ್ವಲ್ಪ ರೆಸ್ಟ್ ಮಾಡಿ ಎದ್ವಿ. ಬ್ಯಾಕ್ ಟು ಕಿಚನ್. ಇಟ್ಸ್ ಸಚ್ ಅ ಮೆಸ್, ಬಟ್ ಸಿಂಪಲಾಗಿ ಅಡುಗೆ ಮಾಡ್ತಿದ್ದೀನಿ. ಮನೇಲಿ ಇವತ್ತು ಜಾಸ್ತಿ ಜನ ಇಲ್ಲ. ಜಸ್ಟ್ ನಾನು, ಅಕ್ಕ ಮತ್ತು ಒಂದು 4 ಜನ ಗೆಸ್ಟ್ನ ಕರೆದಿದ್ದೀನಿ ಅಷ್ಟೇ. ಸೊ ನಾಟ್ ಟು ಮೆನಿ ಪೀಪಲ್. ಆ್ಯಂಡ್ ಕ್ವಿಕ್ಕಾಗಿ ಅಡುಗೆ ಮಾಡಿ ಕ್ವಿಕ್ಕಾಗಿ ರೆಡಿಯಾಗಿ ಅಷ್ಟೊಂದು ಹೋಗಬೇಕು ಮತ್ತು ಅಷ್ಟೊಂದು ಬರ್ತಾರೆ. ಸೊ ಇವಾಗ ಟೈಮು ಐ ಥಿಂಕ್ ಟೈಮ್ ಆಲ್ಮೋಸ್ಟ್ 3 o'clock ಆಗಿದೆ. ಬೈ 5 ವಿಲ್ ಫಿನಿಶ್ ಎವ್ರಿಥಿಂಗ್. ಕಿಚನ್ ಕ್ಲೀನ್ ಮಾಡಿ ವಿಲ್ ಜಸ್ಟ್ ಗೋ ಫ್ರೆಶ್ ಅಪ್ ಆ್ಯಂಡ್ ಶೋ ಯು ದ ರೆಸ್ಟ್ ಆಫ್ ದ ಡೇ. ಆಲ್ ಸೆಟ್ ಫಾರ್ ಈವ್ನಿಂಗ್. ಅಡುಗೆ ಮಾಡಿದ್ದಾಯಿತು. ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಎಲ್ಲ ಕುಂಕುಮಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಅರಿಶಿನ ಕುಂಕುಮಕ್ಕೆ ಜಾಸ್ತಿ ಜನನ ಆ್ಯಕ್ಚುಲಿ ಇನ್ವೈಟ್ ಮಾಡಿಲ್ಲ. ಇದು ಕಡಲೆಕಾಳು ಹಾಕಿ ಮಾಡಿರೋ ಪಲ್ಯ. ಮಮ್ಮಿ ಮನೆಯಲ್ಲಿ ಈ ಥರ ಮಾಡ್ತಾರೆ. ಸೊ ಅದನ್ನು ಆ ಥರ ಮಾಡಿದ್ದೀನಿ. ಇದು ನುಗ್ಗೆಕಾಯಿ ಸಾಂಬಾರು, ರಸಮ್, ಕೋಸಂಬರಿ, ಬಾಳೆಕಾಯಿ ಪಲ್ಯ, ಕೋಸಂಬರಿಗೆ ಇನ್ನೂ ಲಿಂಬೆ ನಿಂಬಬೇಕು. ಆಮೇಲೆ ಸ್ವಲ್ಪ ಇನ್ಸೈಡ್ ಇದು ನನ್ನ ಸ್ನ್ಯಾಕು. ಇದು ಮ್ಯಾಕ್ಸಿಗೆ ಕ್ಯಾರೆಟು. ಇದು ನಮಗೆ ಬಂದವ್ರಿಗೆ ಕೊಡೋಕ್ಕೆ ಅಂತ
ಮಾಡಿದ್ದೀನಿ, ಸಜ್ಜಿಗೆ ಮಾಡಿದ್ದೀನಿ. ಕರ್ಡ್ ಹಂಗೆ ಇಟ್ಟಿದ್ದೀನಿ, ನೋಡೋಣ ಯಾಕೆ ತಿಂತಾರೆ ಅಂತ. ಇದು ನಮ್ಮ ಗಿಡದಲ್ಲಿ ಬಿಟ್ಟಿರೋ ಬಾಳೆ ಎಲೆ. ಸೊ ನಿಮಗೆ ಊಟಕ್ಕೆ ಇವತ್ತು ಕಟ್ ಮಾಡ್ಕೊತೀವಿ. ನೋಡಿ ಎಷ್ಟು ದೊಡ್ಡದಾಗಿದೆ ಎಲೆ. ಸೊ ಊಟಕ್ಕೆ ಕಟ್ ಮಾಡ್ಕೊತೀವಿ. ಬನ್ನಿ ಸರ್, ಕಮ್. ಇವಾಗ ನಮ್ಮ ಹುಡುಗ ರೆಡಿಯಾಗಿ ಹೋಗ್ತಾನೆ. ಬಾ ಬಾ ಬಾ. ಹಾಂ, ಸೊ ಎಸ್, ನಾನು ವೇದು ಈಗ ರೆಡಿ ಆದ್ವಿ. ನಾವು ಫೋಟೋನೇ ತಗೊಂಡಿಲ್ಲ ಬೆಳಗ್ಗೆಯಿಂದ. ಸೊ ಇಬ್ಬರು ಫೋಟೋಸ್ ತಗೊಂಡು ಒಂದೆರಡು ಮನೆ ಕುಂಕುಮಕ್ಕೆ ಹೋಗಬೇಕು. ಎಲ್ಲನೂ ಕರೆದಿರೋರೆಲ್ಲ ಮೋಸ್ಟ್ಲಿ ಲೇಟಾಗಿ ಬರ್ತಾರೆ, ಯಾಕೆಂದರೆ ಅವ್ರ ಮನೇಲಿ ಪೂಜೆಗಳೆಲ್ಲ ಇರುತ್ತಲ್ವ. ಸೊ ಯಾ, ಫುಡ್ ಇಸ್ ರೆಡಿ, ಐ ಆಮ್ ರೆಡಿ, ವಿಲ್ ಟೇಕ್ ಸಮ್ ಫೋಟೋಸ್ ಆ್ಯಂಡ್ ಮೇ ಬಿ ಟುಡೇ ಈವ್ನಿಂಗಲ್ಲಿ ಆದರೆ ಇಲ್ಲ ನೈಟಲ್ಲಿ ಐ ವಿಲ್ ಪೋಸ್ಟ್ ದಿಸ್ ವ್ಲಾಗ್. ಬಿದ್ದೋಗ್ತೀಯಾ? ಈ ಕಡೆ ಬಾ, ಸ್ವಲ್ಪ ದೇವ್ರು ಕಾಣಿಸ್ಲಿ. ಈ ವೇದು ಏನಮ್ಮ ಹಂಗೆಲ್ಲ ಎಲ್ಲ ಕವರ್ ಆಗಲ್ಲ ಅಂದರೆ ಈ ಆ್ಯಂಗಲ್ನಲ್ಲಿ ಸಿಗ್ತಾ ಇಲ್ಲ. ಓಕೆ, ಆಂಟಿ ಫೋಕಸ್ ಮಾಡಿ. ಅದು ಆನ್ಲೈನ್ ಅಪ್ಪು ಹಾಡಾಡ್ಬೇಕಂತ ಹಾಡೇ ಸ್ವೀಟು ಹಾಡು ಮತ್ತೆ ಅಪ್ಪು ಹಾಡಾಡೇ ಸ್ವೀಟು ಇದೇನ ಮಚ್ಚ ಇದು. ಹಾಯ್, ಸಚ್ ಎಕ್ಸಾಸ್ಟಿಂಗ್ ಡೇ. ಟೈಮ್ ಇವಾಗ ರಾತ್ರಿ 1 ಗಂಟೆ. ಸೊ ಮಾರ್ನಿಂಗ್ 5 o'clock ಎದ್ದೆ. ಇವಾಗ ಮಲ್ಗೋಣ ಅಂತ ಬಂದಿದ್ದೀನಿ. ಮೇಕಪ್ ಕೂಡ ರಿಮೂವ್ ಮಾಡಿಲ್ಲ. ಐ ಥಿಂಕ್ ಐಲ್ ಜಸ್ಟ್ ಸ್ಲೀಪ್ ಆಫ್. ಬಟ್ ತುಂಬ ಕ್ಲೋಸ್ ಫ್ರೆಂಡ್ಸ್ ಬಂದಿದ್ದರು, ಎಲ್ಲರೂ ಊಟ ಮಾಡಿದ್ವಿ, ಫೋಟೋಸ್ ತೊಗೊಂಡ್ವಿ, ತುಂಬ ಹೊತ್ತು ಮಾತಾಡ್ತಾ ಕೂತಿದ್ವಿ. ನಾನು ತುಂಬ ಮನೆಗಳಿಗೆ ಹೋಗಿದ್ದೆ. ಒಂದಷ್ಟು ಮನೆ ರೆಕಾರ್ಡ್ ಮಾಡ್ಕೊಂಡೆ, ಒಂದಷ್ಟು ಮನೆ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಇಟ್ ವಾಸ್ ಸೋ ನೈಸ್. ವೇದ್ ಎಕ್ಸಾಸ್ಟ್ ಆಗಿ ಮಲ್ಕೊಂಬಿಟ್ಟಿದ್ದಾನೆ ಪಾಪ. ಕುಮಾರು ಎಲ್ಲ ಹೊರಗಡೆ ಇದ್ದರು. ಈಗ ತಾನೇ ಅವರು ಬಂದು ಫ್ರೆಶ್ ಆಗಿ ಅವ್ರ ಫ್ರೆಂಡ್ ಮನೆಗೆ ಹೋಗಿ ಬಂದ್ವಿ. ಎವ್ರಿಥಿಂಗ್ ವೆಂಟ್ ವೆಲ್. ಪೂಜೆ ಎಲ್ಲ ಚೆನ್ನಾಗಾಯಿತು. ಹೋಪ್ಫುಲಿ ನಿಮ್ಮ ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಇದೇ ಥರ ಚೆನ್ನಾಗಾಗಿದೆ ಅನ್ಕೋತೀನಿ. ಆ್ಯಂಡ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಆರೋಗ್ಯ, ಐಶ್ವರ್ಯ, ಆಯಸ್ಸು ಕೊಟ್ಟು ಕಾಪಾಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಖುಷಿಯಾಗಿರಿ, ನಗ್ತಾಯಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ, ಇಲ್ಲ ನಾನು ಶೇರ್ ಮಾಡ್ತಿರೋ ಕಂಟೆಂಟ್ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.